ಸೊ ಫೈನಲಿ ಎರಡೂವರೆ ವರ್ಷ ಆದಮೇಲೆ ಸುದೀಪ್ ಅವರ ಮೂವಿ ಮ್ಯಾಕ್ಸ್ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ವಿಜಯ್ ಕಾರ್ತಿಕ್ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ದು, ಸುದೀಪ್ ಅವರು ಸಹ ಈ ಮೂವಿಗೆ ಬಂಡವಾಳ ಹಾಕಿ ಪ್ರೊಡಕ್ಷನ್ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ ಮ್ಯಾಕ್ಸ್. ನನಗೆ ಫಸ್ಟು ಇಂಪ್ರೆಸ್ ಮಾಡಿದ್ದು ಮೂವಿಯ ರೈಟಿಂಗ್. ತುಂಬ ಜನ ಬರ್ಕೊಂಡಿದ್ದಾರೆ ವಿಜಯ್ ಕಾರ್ತಿಕ್ ಅವರು. ಎಕ್ಸ್ಟ್ರಾ ಸೀನ್ಸ್ಗಳಿಲ್ಲ, ಅನ್ವಾಂಟೆಡ್ ಡೈಲಾಗ್ಸ್ ಇಲ್ಲ, ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ಗಳಿಲ್ಲ. ತುಂಬ ಗ್ರಿಪ್ಪಿಯಾಗಿತ್ತು ಪೂರ್ತಿ ಸಿನಿಮಾ. ಮೂವಿ ಸ್ಟಾರ್ಟ್ ಆಗ್ತಾನೆ ಡೈರೆಕ್ಟ್ ಪ್ಲಾಟ್ಗೆ ಇಳಿದು ಬಿಡ್ತಾರೆ. ಅಲ್ಲಿಂದ ನಮ್ಮ ಅಟೆನ್ಷನ್ನ ಸಂಪೂರ್ಣವಾಗಿ ಡ್ರಾಪ್ ಮಾಡಿಕೊಂಡು ನಮ್ಮನ್ನು ಹಿಡಿದು ಕೂರಿಸುತ್ತೆ ಸಿನಿಮಾ. ನಾವು ಕಥೆಯಲ್ಲಿ ಮುಳುಗು ಹೋಗ್ತೀವಿ. ಓಹ್, ಈಗೇನಾಗುತ್ತೆ, ಹೀರೋ ಏನು ಮಾಡ್ತಾನೆ, ಮತ್ತು ಆ ಕ್ಯಾರೆಕ್ಟರ್ಗಳು ಈಗ ಏನು ಮಾಡ್ತವೆ ಅನ್ನೋ ಪ್ರಶ್ನೆಗಳು ನಮ್ಮಲ್ಲೇ ಮೂಡ್ತವೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಒಂದು ರಾತ್ರಿಯಲ್ಲಿ ನಡೆಯೋ ಸಿನಿಮಾ. ಇದರ ಪ್ಲಾಟ್ ವಿಷಯಕ್ಕೆ ಬಂದರೆ ಹೆಚ್ಚಾಗಿ ಏನೂ ಹೇಳಿ ಸ್ಪಾಯ್ಲರ್ ಮಾಡಲ್ಲ. ನಮ್ಮ ಹೀರೋ ಅಕ್ಷಯ್ ನೈಟು ಬೇರೆ ಪೊಲೀಸ್ ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಇವತ್ತು ನೈಟ್ ಬಂದಿದ್ದಾರೆ. ಅವರು ನಾಳೆ ಡ್ಯೂಟಿ ಜಾಯ್ನ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಬಟ್ ಒಂದು ಘಟನೆಯಿಂದ ಮ್ಯಾಕ್ಸ್ ಆ ನೈಟೇ ಆ ಪೊಲೀಸ್ ಸ್ಟೇಷನ್ನ ಚಾರ್ಜ್ ತಗೋಬೇಕಾಗುತ್ತೆ. ಸೊ ಆ ಘಟನೆ ಏನು, ಆ ಘಟನೆಯಿಂದ ಏನೆಲ್ಲ ಚಾಲೆಂಜಸ್ ಬರ್ತವೆ ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಪ್ರತಿಯೊಂದು ಸೀನ್ಗಳನ್ನ ಡೀಟೇಲಿಂಗ್, ಎಲ್ಲದಕ್ಕೂ ಒಂದು ರೀಸನ್ ಅನ್ನೋದಿದೆ. ಇದ್ಯಾಕೆ ಸಾಧ್ಯ ಅನಿಸುತ್ತೆ. ಆಮೇಲೆ ಅದನ್ನು ಕೊಟ್ಟಂಥ ರೀಸನ್ಗಳು ಮತ್ತು ಪ್ರೂವ್ ಮಾಡಿದಂಥ ರೀತಿ ನಮ್ಮನ್ನು ಕನ್ವಿನ್ಸ್ ಆಗೋ ಹಾಗೆ ಮಾಡುತ್ತೆ. ಓಕೆ, ಈಗ ಇದು ಸರಿ, ಹೀಗೇ ನಡೆದಿದೆ ಅಂತ ಸಂಪೂರ್ಣವಾಗಿ ನಂಬಿಸಿ ಮತ್ತು ನಂಬೋದಕ್ಕೂ ಕೆಲವು ಕಾರಣಗಳನ್ನು ಕೊಟ್ಟು ಅದನ್ನು ಪ್ರೂವ್ ಮಾಡಿ ಮತ್ತೆ ವಾಪಸ್ ಬಂದು ಇಲ್ಲ ಅದು ಹಾಗೆ ನಡೆದಿಲ್ಲ, ಹೀಗೆ ನಡೆದಿದೆ ಅಂತ ನಂಬಿಸೋದು ಮತ್ತು ಅದನ್ನು ಪ್ರೂವ್ ಮಾಡೋಕ್ಕೆ ಕೊಟ್ಟಂಥ ಕಾರಣಗಳು ಸ್ಟ್ರಾಂಗ್ ಆಗಿದ್ವು ಮತ್ತು ನನ್ನ ಇಂಪ್ರೆಸ್ ಕೂಡ ಮಾಡಿದ್ವು. ಸಿನಿಮಾ ಪೂರ್ತಿ ಅಲ್ಲಲ್ಲಿ ಸುಮಾರು ಟ್ವಿಸ್ಟ್ಗಳಿದ್ದಾವೆ. ಆ ಟ್ವಿಸ್ಟ್ಗಳು ಇಷ್ಟ ಆಗ್ತವೆ ಮತ್ತು ನಮ್ಮಲ್ಲೇ ಪ್ರಶ್ನೆಗಳನ್ನು ಹುಟ್ಟಾಕ್ತವೆ. ಸೊ ಈಗ ಹೀರೋ ಏನು ಮಾಡ್ತಾನೆ ಮತ್ತು ಆ ಕ್ಯಾರೆಕ್ಟರ್ಗಳು ಏನು ಮಾಡ್ತವೆ ಅಂತ. ಇನ್ನು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸಖತ್ತಾಗಿ ಮೂಡಿಬಂದಿದೆ. ಯಾವುದೇ ಸಾಂಗ್ಗಳು ಕೂಡ ಡಿಸ್ಟರ್ಬ್ ಮಾಡಲ್ಲ. ಆ ಕಥೆಯ ಫ್ಲೋಯಲ್ಲೇ ಸಾಂಗ್ಗಳ ಪ್ಲೇಸ್ಮೆಂಟ್ ಇದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಹ ಚಿಂದಿಯಾಗಿದೆ. ಕೆಲವು ಆಕ್ಷನ್ ಸೀಕ್ವೆನ್ಸ್ಗಳಿದ್ದಾವೆ ಗುರು. ಅದರಲ್ಲಿ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಮತ್ತು ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ ಇಂಪ್ರೆಸ್ ಮಾಡುತ್ತೆ ಮತ್ತು ಸುದೀಪ್ ಫ್ಯಾನ್ಸ್ಗಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸುದೀಪ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಕ್ಷಯ್ ಆಗಿ ದೊಡ್ಡ ಸ್ಕ್ರೀನ್ ಮೇಲೆ. ಮತ್ತು ಉಳಿದ ಕ್ಯಾರೆಕ್ಟರ್ಗಳು ಸಹ ತಮಗೆ ಕೊಟ್ಟಂಥ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇದರ ಮೇಕಿಂಗ್ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳ ಕೊರಿಯೋಗ್ರಫಿ ಮತ್ತು ಅವುಗಳು ನಡೆಯೋ ಲೊಕೇಶನ್ಗಳು ಎಲ್ಲ ಸಖತ್ತಾಗಿವೆ. ಸೊ ಫೈನಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ಮ್ಯಾಕ್ಸ್ ಮೂವಿ ಒಂದು ಗುಡ್ ವಾಚಬಲ್ ಒಳ್ಳೆ ಸಿನಿಮಾ. ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದಂತಹ ಸಿನಿಮಾ. ಸುದೀಪ್ ಫ್ಯಾನ್ಸ್ಗಳಿಗಂತೂ ಹಬ್ಬದ ಊಟ ಮತ್ತು ಸಖತ್ ಎಂಜಾಯ್ ಮಾಡ್ತಾರೆ ಸಿನಿಮಾ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ ಮ್ಯಾಕ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇನ್ನು ನೀವು ಸಿನಿಮಾ ನೋಡಿದರೆ ಸಿನಿಮಾ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.